1857ರ ಸೆಪ್ಟೆಂಬರ್ 20ರಂದು ಈಸ್ಟ್ ಇಂಡಿಯಾ ಕಂಪನಿಯು ದೆಹಲಿಯನ್ನು ವಶಪಡಿಸಿಕೊಂಡಿತು. ವಾಸ್ತವವಾಗಿ 1857ರ ಏಪ್ರಿಲ್ 8ರಂದು ಮೀರತ್ನಲ್ಲಿ ಮಂಗಲ್ ಪಾಂಡೆಯ ಬಲಿದಾನದಿಂದ ಹರಡಿದ ದಂಗೆಯ ಕಿಡಿ ಶೀಘ್ರದಲ್ಲೇ ದೇಶವನ್ನು ಸ್ವತಂತ್ರಗೊಳಿಸುವ ಪ್ರಯತ್ನಗಳ ಜ್ವಾಲೆಯಾಗಿತ್ತು. ಮೀರತ್ ಜೈಲಿನಿಂದ ಆರಂಭವಾದ ಈ ಚಳುವಳಿ ಕ್ರಮೇಣ ದೇಶಾದ್ಯಂತ ವ್ಯಾಪಿಸಿತ್ತು. ದೇಶಾದ್ಯಂತ ಬ್ರಿಟಿಷರ ಆಳ್ವಿಕೆಯನ್ನು ಕೊನೆಗೊಳಿಸಲು ಸೈನಿಕರು ನಿರ್ಧರಿಸಿದ್ದರು. ಬ್ರಿಟಿಷರನ್ನು ಓಡಿಸಿದ ನಂತರ ಅವರು ಕೊನೆಯ ಮೊಘಲ್ ದೊರೆ ಬಹದ್ದೂರ್ ಶಾ ಜಾಫರ್ಗೆ ಆಡಳಿತವನ್ನು ಹಸ್ತಾಂತರಿಸಲು ಬಯಸಿದ್ದರು. ಮೀರತ್ನ ಸೈನಿಕರ ಗುಂಪು 1857ರ ಮೇ 10ರ ರಾತ್ರಿ ಕುದುರೆಗಳ ಮೇಲೆ ಏರಿ ಹೊರಟು ಮುಂಜಾನೆ ದೆಹಲಿಯನ್ನು ತಲುಪಿತು ಮತ್ತು ಬಹದ್ದೂರ್ ಶಾ ಜಾಫರ್ನನ್ನು ತಮ್ಮ ನಾಯಕ ಎಂದು ಘೋಷಿಸಿತು. ದೆಹಲಿಯನ್ನು ವಶಪಡಿಸಿಕೊಂಡ ಸುದ್ದಿ ದೇಶಾದ್ಯಂತ ಹರಡಿದ ತಕ್ಷಣ ದಂಗೆಯ ಛಾಯೆ ಹೆಚ್ಚು ತೀಕ್ಷ್ಣವಾಗಲು ಪ್ರಾರಂಭಿಸಿತು. ಅದರ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಅನೇಕ ರಂಗಗಳಲ್ಲಿ ಭಾರೀ ಸೋಲನ್ನು ಅನುಭವಿಸಿತು. ಕಂಪನಿಯ ಆಡಳಿತವು ಇನ್ನೇನು ಕೊನೆಗೊಳ್ಳುತ್ತದೆ ಎಂದು ಭಾರತೀಯರು ಭಾವಿಸಲಾರಂಭಿಸಿದರು. ಆದರೆ ಅದೆಲ್ಲ ಅಷ್ಟು ಸುಲಭವಾಗಿರಲಿಲ್ಲ. ಕೆಲವು ತಿಂಗಳುಗಳ ನಂತರ ಬ್ರಿಟಿಷರು ಪೂರ್ಣ ಬಲದಿಂದ ದೆಹಲಿಯನ್ನು ಎಲ್ಲಾ ಕಡೆಯಿಂದ ಆಕ್ರಮಣ ಮಾಡಿದರು. ಆದರೆ ಅವರು ಭಾರತೀಯ ಸೈನಿಕರಿಂದ ತೀವ್ರ ಪ್ರತಿರೋಧ ಎದುರಿಸಬೇಕಾಯಿತು. ಆದಾಗ್ಯೂ ಅಸ್ತವ್ಯಸ್ತಗೊಂಡ ಸೈನಿಕರ ತಂಡವು ಯುನೈಟೆಡ್ ಬ್ರಿಟಿಷ್ ಸೈನ್ಯದ ವಿರುದ್ಧ ನಿಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಸೆಪ್ಟೆಂಬರ್ 20ರಂದು ಬ್ರಿಟಿಷ್ ಪಡೆಗಳು ಮತ್ತೆ ದೆಹಲಿಯನ್ನು ವಶಪಡಿಸಿಕೊಂಡವು. ಇದಾದ ನಂತರ ಬಹದ್ದೂರ್ ಶಾ ಜಾಫರ್ನ 3 ಪುತ್ರರನ್ನು ಆತನ ಕಣ್ಣೆದುರೇ ಗುಂಡಿಕ್ಕಿ ಕೊಲ್ಲಲಾಯಿತು. ನಂತರ ಜಾಫರ್ನನ್ನು ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಬಹದ್ದೂರ್ ಶಾ ಜಾಫರ್ ಬರ್ಮಾದ ರಂಗೂನ್ ಜೈಲಿನಲ್ಲಿ 1862ರ ನವೆಂಬರ್ 7ರಂದು ಮರಣ ಹೊಂದಿದ. 2004ರ ಸೆಪ್ಟೆಂಬರ್ 20ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಸ್ಯಾಟ್-3 ಅನ್ನು ಉಡಾವಣೆ ಮಾಡಿತು. ಜಿಸ್ಯಾಟ್-3 ಅನ್ನು ಎಜುಸ್ಯಾಟ್ ಎಂದು ಕರೆಯುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ದೂರಶಿಕ್ಷಣಕ್ಕಾಗಿ ಇದನ್ನು ಪ್ರಾರಂಭಿಸಲಾಯಿತು. ಇದು ಭಾರತದ ಮೊದಲ ಶೈಕ್ಷಣಿಕ ಮೀಸಲು ಉಪಗ್ರಹವಾಗಿದ್ದು ಶೈಕ್ಷಣಿಕ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಲು ನಿರ್ಮಿಸಲಾಗಿತ್ತು. ಜಿಸ್ಯಾಟ್-3 ಅನ್ನು 49 ಮೀಟರ್ ಎತ್ತರದ GSLV ಮೂಲಕ ಉಡಾವಣೆ ಮಾಡಲಾಯಿತು. ಜಿಸ್ಯಾಟ್-3ಯ ತೂಕ 1950 kg. ಜಿಸ್ಯಾಟ್-3 ಶ್ರೀಹರಿಕೋಟಾದಿಂದ ಸಂಜೆ 4:01ಕ್ಕೆ ಉಡ್ಡಯನವಾಯಿತು. ಉಡಾವಣೆಯಾದ ಸುಮಾರು 17 ನಿಮಿಷಗಳ ನಂತರ ಉಪಗ್ರಹವನ್ನು ಯಶಸ್ವಿಯಾಗಿ GTOಗೆ ನಿಯೋಜಿಸಲಾಯಿತು. ಕಾಲಾನಂತರದಲ್ಲಿ 2010ರ ಸೆಪ್ಟೆಂಬರ್ನಲ್ಲಿ ಎಜುಸ್ಯಾಟ್ ಅನ್ನು ನಿಷ್ಕ್ರಿಯಗೊಳಿಸಲಾಯಿತು ಮತ್ತು ಗ್ರೇವ್ಯಾರ್ಡ್ ಆರ್ಬಿಟ್ಗೆ ಕಳುಹಿಸಲಾಯಿತು. 1932ರ ಸೆಪ್ಟೆಂಬರ್ 20ರಂದು ಗಾಂಧಿಯವರು ಜಾತಿ ತಾರತಮ್ಯವನ್ನು ವಿರೋಧಿಸಿ ಆಮರಣಾಂತ ಉಪವಾಸವನ್ನು ಪ್ರಾರಂಭಿಸಿದರು. ಪುಣೆಯ ಯರವಾಡ ಜೈಲಿನಲ್ಲಿರುವ ತಮ್ಮ ಸೆಲ್ನಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಜಾತಿಯ ಆಧಾರದ ಮೇಲೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರತ್ಯೇಕಿಸುವ ಬ್ರಿಟಿಷ್ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಗಾಂಧಿಯವರು ಅಸಹಕಾರ ಚಳುವಳಿಯಿಂದಾಗಿ ಜೈಲಿನಲ್ಲಿದ್ದರು. ಅದೇ ಸಮಯದಲ್ಲಿ ಗಾಂಧಿಯವರು ಬ್ರಿಟಿಷರು ಬೆಂಬಲಿಸಿದ್ದ ಹೊಸ ಭಾರತೀಯ ಸಂವಿಧಾನವನ್ನು ಪ್ರತಿಭಟಿಸಲು ಆಮರಣಾಂತ ಉಪವಾಸವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದರು. ಇದು ಅಸ್ಪೃಶ್ಯರು ಎಂದು ಕರೆಯಲ್ಪಡುವ ದೇಶದ ಅತ್ಯಂತ ಕೆಳವರ್ಗಗಳಿಗೆ 70 ವರ್ಷಗಳ ಅವಧಿಗೆ ತಮ್ಮದೇ ಆದ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನು ನೀಡುವುದಾಗಿತ್ತು. ಇದು ಭಾರತದ ಸಾಮಾಜಿಕ ವರ್ಗಗಳನ್ನು ಶಾಶ್ವತವಾಗಿ ವಿಭಜಿಸುತ್ತದೆ ಎಂದು ಗಾಂಧಿ ನಂಬಿದ್ದರು. 1932ರ ಸೆಪ್ಟೆಂಬರ್ 20ರಂದು ಗಾಂಧಿಯವರು ಆಮರಣಾಂತ ಉಪವಾಸವನ್ನು ಪ್ರಾರಂಭಿಸಿದರು. ಅವರು ಪಡೆದ ಸಾರ್ವಜನಿಕ ಬೆಂಬಲದ ಒತ್ತಡದಲ್ಲಿ ಬ್ರಿಟಿಷ್ ಸರ್ಕಾರವು ಮೇಲ್ಜಾತಿ ಭಾರತೀಯರು ಮತ್ತು ಅಸ್ಪೃಶ್ಯರ ನಡುವಿನ ಒಪ್ಪಂದದ ಮುಖ್ಯ ಷರತ್ತುಗಳನ್ನು ಒಪ್ಪಿಕೊಳ್ಳುವ ಮೂಲಕ ಪ್ರತ್ಯೇಕತೆಯ ನಿರ್ಧಾರವನ್ನು ರದ್ದುಗೊಳಿಸಿತು. 6 ದಿನಗಳ ನಂತರ ಗಾಂಧಿಯವರ ಉಪವಾಸ ಕೊನೆಗೊಂಡಿತು. 1519ರ ಸೆಪ್ಟೆಂಬರ್ 20ರಂದು ಫರ್ಡಿನಾಂಡ್ ಮೆಗಲೆನ್ ದೋಣಿಯ ಮೂಲಕ ವಿಶ್ವ ಪರ್ಯಟನೆಯನ್ನು ಪ್ರಾರಂಭಿಸಿದರು. ಅವರು ಪೋರ್ಚುಗೀಸ್ ಪರಿಶೋಧಕ ಮತ್ತು ನಾವಿಕರಾಗಿದ್ದರು. ಫರ್ಡಿನಾಂಡ್ ಮೆಗಲೆನ್ ಪೆಸಿಫಿಕ್ ಸಾಗರವನ್ನು ದಾಟಿದ ಮೊದಲ ಯುರೋಪಿಯನ್ ಮತ್ತು ದೋಣಿ ಮೂಲಕ ಜಗತ್ತನ್ನು ಸುತ್ತಲು ಹೊರಟ ಮೊದಲ ವ್ಯಕ್ತಿ. ಮೆಗಲೆನ್ ಅವರ ಪ್ರಯಾಣವು ಭೂಮಿಯು ದುಂಡಾಗಿದೆ ಎಂಬುದನ್ನು ಸಾಬೀತುಪಡಿಸಿತು. 1480ರಲ್ಲಿ ಪೋರ್ಚುಗಲ್ನಲ್ಲಿ ಜನಿಸಿದ ಫರ್ಡಿನಾಂಡ್ ಮೆಗಲೆನ್ ಪ್ರಪಂಚದ ಅನೇಕ ಜಾಗಗಳಿಗೆ ಭೇಟಿ ನೀಡಿದರು. 1505ರಲ್ಲಿ ನೌಕಾಪಡೆಗೆ ಸೇರಿದರು. 1513ರಲ್ಲಿ ಗಾಯಗೊಂಡಾಗ ಅವರು ತನ್ನ ಕೆಲಸವನ್ನು ಕಳೆದುಕೊಳ್ಳಬೇಕಾಯಿತು. ಇದರ ನಂತರ ಅವರು ಸ್ಪೇನ್,
ರಾಜನ ಬಳಿ ಕೆಲಸ ಮಾಡಲು ಹೋದರು. ಫರ್ಡಿನಾಂಡ್ ಮೆಗಲನ್ ವಾಸ್ತವವಾಗಿ ಮೆಗಲನ್ ಜಲಸಂಧಿಯ ಮೂಲಕ ನೌಕಾಯಾನ ಮಾಡಿದ ಮೊದಲ ವ್ಯಕ್ತಿ. ಆದುದರಿಂದಲೇ ಅದಕ್ಕೆ ಅವರ ಹೆಸರನ್ನು ಇಡಲಾಯಿತು. ಭೂಮಿಯ ಸುತ್ತ ಮೊದಲ ಪರಿಭ್ರಮಣೆಯು 1519 ಸೆಪ್ಟೆಂಬರ್ 20ರಂದು ಪ್ರಾರಂಭವಾಯಿತು ಮತ್ತು 1522ರಲ್ಲಿ ಕೊನೆಗೊಂಡಿತು. ಸ್ಪೇನ್ನ ರಾಜ 5ನೇ ಚಾರ್ಲ್ಸ್ ಈ ಯಾತ್ರೆಗೆ 5 ಹಡಗುಗಳನ್ನು ನೀಡಿದ್ದರು. ಆದರೆ ವಿಕ್ಟೋರಿಯಾ ಎಂಬ ಒಂದು ಹಡಗು ಮಾತ್ರ ಈ ಕಷ್ಟಕರ ಪ್ರಯಾಣವನ್ನು ಪೂರ್ಣಗೊಳಿಸಿತ್ತು. ಆರಂಭದಲ್ಲಿ ಫರ್ಡಿನಾಂಡ್ ಮೆಗಲನ್ ಈ ಪ್ರಯಾಣದ ನೇತೃತ್ವ ವಹಿಸಿದ್ದರು. ಆದರೆ ಅವರನ್ನು 1521 ಏಪ್ರಿಲ್ 27ರಂದು ಫಿಲಿಪೈನ್ಸ್ನಲ್ಲಿ ಹತ್ಯೆ ಮಾಡಲಾಯಿತು. ಅದರ ನಂತರ ಉಳಿದ ನಾವಿಕರು ಪ್ರಯಾಣವನ್ನು ಪೂರ್ಣಗೊಳಿಸಿದರು. ಉಳಿದಿದ್ದ ನಾಯಕ ಜುವಾನ್ ಸೆಬಾಸ್ಟಿಯನ್ ಡಿ ಎಲ್ಕಾನೋ ಅವರ ನೇತೃತ್ವದಲ್ಲಿ ಪ್ರಯಾಣವು ಅಂತಿಮವಾಗಿ ಪೂರ್ಣಗೊಂಡಿತು. ಆ್ಯನಿ ಬೆಸೆಂಟ್ 1933 ಸೆಪ್ಟೆಂಬರ್ 20ರಂದು ಕೊನೆಯುಸಿರೆಳೆದರು. ಅವರು ಪ್ರಮುಖ ಬ್ರಿಟಿಷ್ ಸಮಾಜವಾದಿ ಮತ್ತು ಥಿಯೋಸಾಫಿಸ್ಟ್ ಆಗಿದ್ದರು. ಆ್ಯನಿ ಬೆಸೆಂಟ್ 1847 ಅಕ್ಟೋಬರ್ 1ರಂದು ಲಂಡನ್ನಲ್ಲಿ ಜನಿಸಿದರು. ಬಡವರಿಗೆ ಉದ್ಯೋಗ, ಉತ್ತಮ ಜೀವನ ಮತ್ತು ಸರಿಯಾದ ಶಿಕ್ಷಣವನ್ನು ಒದಗಿಸುವುದು ಮೊದಲಿನಿಂದಲೂ ಬೆಸೆಂಟ್ ಅವರ ಗುರಿಯಾಗಿತ್ತು. ಬೆಸೆಂಟ್ 1890ರಲ್ಲಿ ಹೆಲೆನಾ ಬ್ಲಾವಟ್ಸ್ಕಿಯರನ್ನು ಭೇಟಿಯಾದರು ಮತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದರು. ಅವರು ಥಿಯೋಸಾಫಿಗೆ ಸಂಬಂಧಿಸಿದ ಕೆಲಸಕ್ಕಾಗಿ ಭಾರತಕ್ಕೆ ಪ್ರಯಾಣಿಸಿದರು. 1907ರಲ್ಲಿ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷೆಯಾದರು. ಅದರ ಅಂತಾರಾಷ್ಟ್ರೀಯ ಪ್ರಧಾನ ಕಚೇರಿಯು ಚೆನ್ನೈನಲ್ಲಿದೆ. ಬೆಸೆಂಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರುವ ಮೂಲಕ ಭಾರತೀಯ ರಾಜಕೀಯವನ್ನು ಪ್ರವೇಶಿಸಿದರು. 1914ರಲ್ಲಿ ಮೊದಲ ಮಹಾಯುದ್ಧ ಪ್ರಾರಂಭವಾದಾಗ ಅವರು ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಅನ್ನು ಪ್ರಾರಂಭಿಸಲು ಸಹಾಯ ಮಾಡಿದರು. ಇದರ ನಂತರ 1917ರ ಕೊನೆಯಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾದರು. ಭಾರತದಲ್ಲಿ ವಾಸಿಸುತ್ತಿದ್ದಾಗ ಆ್ಯನಿ ಬೆಸೆಂಟ್ ಸಂಪೂರ್ಣ ಭಾರತೀಯರಾಗಿದ್ದರು. ಅವರು ಗಾಂಧಿಯ ಆಪ್ತ ಮಿತ್ರೆಯಾದರು ಮತ್ತು ಅವರೊಂದಿಗೆ ಪ್ರತಿ ಚಳುವಳಿಯಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಿದರು.